ರೆಡಿ ಇಡೀ ರಾಕಿನ ಮುಟ್ಟಕ್ಕ ಹೋಗಿದ್ವಿ. ಇದರಿಂದ ಬೇರೆಯವ್ರಿಗೆ ಎಷ್ಟು ಖುಷಿ ಆಗ್ಬೋದು. ಹೌದು, ನಿಮ್ಮೆಲ್ಲಾ ಥಿಯರಿಗಳು ಕೆಲ್ಸಕ್ ಬಾರ್ದದಾವ್. ಮತ್ತ ನಿಮ್ ಕೆಲ್ಸಕ್ಕ ನಿಮ್ ಥಿಯರಿಗೆ ಒಂದಕ್ಕೊಂದಕ್ ಸಂಬಂಧ ಇರ್ಲಾರ್ದಂಗದಾವ್. MIT ಮತ್ತೆ ಸ್ಟ್ಯಾನ್ಫರ್ಡ್ ಹೋಗೋದನ್ನ ಮರ್ತೇ ಬಿಡ್ರಿ. ಅವ್ರು ನಮ್ಮನ್ನ ಕರ್ಕಣದಂತೂ ಸುಳ್ಳು ಏನಂತೆ. ಆದ್ರೆ ಅವ 19% ತಗೊಂಡ. ನೀನ್ ಅವನ ಹತ್ರ ಚೌಕಾಸಿನೇ ಮಾಡ್ಲಿಲ್ಲ. ಇದು ಆಫೀಸ್ ಜಾಗ, ಇಲ್ಲಿ ಮಕ್ಕೋಬಹುದು, ಜಳಕ ಮಾಡಬಹುದು, ಮತ್ತ ಅಡಿಗೆ ಮನಿನೂ ಐತಿ. ವೈರಿಂಗ್ಗಳು ಹಾಳಾಗಿ ಹೋಗ್ಯಾವ. ಕರೆಂಟ್ ಅಂತೂ ಸಿಗೋದು ಗ್ಯಾರಂಟಿ ಇಲ್ಲ. ಆಜು ಬಾಜುಕ್ ಒಂದು ಮನಿಗಳು ಇಲ್ಲ. ಇಲ್ಲಿ ಹೆಂಗ್ ಕೆಲಸ ಮಾಡೋದು? ಈ ಜಾಗ ಬಾರಿ ಮಸ್ತ್ ಐತಿ. ನಾವ್ ಇದನ್ನ ಯಾವಾಗ ತಗೊಳ್ಳೋದು? ಇದೆಂತ ವಿಚಿತ್ರ, ಅದು ಚಾಲು ಇಟ್ಟಿದ್ ನಂಗೆ ನೆನಪಿಲ್ಲ. ಅಲ್ಲಿ ಸಜ್ಜೆ ಮೇಲೆ ಹತ್ತಿ ಕೇಬಲ್ ಕೇಳ್ಬೇಕಂತ ನೋಡಿದೆ ನೋಡು, ಅದು ಸಿಗ್ಲಿಲ್ಲ. ಅದಕ್ಕೆ ನಮ್ಮ ಮನಿದ ಟಿವಿ ಜೋರಾಗಿ ಸೌಂಡ್ ಇಟ್ಕೊಂಡು ಕುಂತಿದ್ದೆ ನೋಡು ನಾನು. ನಿಮ್ಗೇನಾದ್ರೂ ದೇವದ್ ಕಾಟ ಆದ್ರ ನಮ್ ಟೀಮ್ 24 ಗಂಟೆ ಕೆಲಸ ಮಾಡಕತ್ತೈತಿ. ನೀವ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ರಿ. ನನ್ ಕೂಡನೇ ರೀ, ನನ್ ಬಾಜುನೇ ರೀ. ನನಗೆ ಗೊತ್ತು, ನಾನು ಹೇಳ್ದಂಗ ಮಾಡ್ರಿ. ರೆಡಿ ರೀ, ರೆಡಿ ಇಡೀ ರಾಕಿನ ಆಕಿನ ಹಿಡಿಯೋದು ಅದ ನಮ್ಮ ದೊಡ್ಡ ಪ್ಲಾನ್ ಐತಿ. ಹಿಡಿಯೋದಕ್ಕಿಂತ ಆದ್ರ ಬಾರಿ ಮಜಾ ಆಯ್ತು. ನಾನು ಬಹಳ ಎಕ್ಸೈಟ್ ಆಗ್ಬಿಟ್ಟಿದ್ದೆ. ಅದ್ರ ಬಹಳ ಮಸ್ತಿತ್ತಲ್ಲ ಪೀಟರ್. ನಾವು ಇನ್ನೇನ್ ಅದನ್ನ ಮುಟ್ಟಕ್ಕ ಹೋಗಿದ್ವಿ. ಇದರಿಂದ ಬೇರೆಯವ್ರಿಗೆ ಎಷ್ಟು ಖುಷಿ ಆಗ್ಬೋದು. ಹೌದು, ಅದು ಮೈಕ್ರೋಚಿಪ್ಕಿನ್ನ ದೊಡ್ಡದೈತಿ. ನಾನು ನೋಡಕಬೇಕದನ್ನ. ನಾವು ಮಾಡಿರೋ ಎಕ್ಸ್ಪೆರಿಮೆಂಟ್ ಏನು ವೇಸ್ಟ್ ಆಗಿಲ್ಲ. ರೆಕಾರ್ಡಿಂಗ್ ಮಾತ್ರ ಮಸ್ತ್ ಬಂದೈತಿ. ಈ ರೆಕಾರ್ಡಿಂಗ್ ಇಟ್ಕೊಂಡು ನಾವು ದೆವ್ವನ ಆರಾಮಾಗಿ ಹಿಡ್ಕೊಂಡು ಹೋಗ್ಬೋದು. ಇದು ಬಾರಿ ಚಲೋ ಆತ. ನಾವು ತಗೊಳ್ಳೋ ರೀಡಿಂಗು ಹಿಂಗ ಯಾವಾಗ್ಲೂ ಬರಕತ್ರ ನಾವು ಇರೋ ಬರೋ ದೆವ್ವ ಎಲ್ಲ ಹಿಂಗ ಹಿಡ್ಕೊಂತ ಹೋಗ್ಬೋದು. ಆದ್ರೆ ಇದು ಸ್ಪಿರಿಚುಯಾಲಿಟಿ ಬಗ್ಗೆ ಐತಿ. ಸ್ಪಂಜ್, ದೆವ್ವನ ಹಿಡಿಯೋದ್ರ ಬಗ್ಗೆ ಸೀರಿಯಸ್ ಅದಿ? ನಾ ಯಾವಾಗಲೂ ಸೀರಿಯಸ್ ಇರ್ತೇನೆ. ನಾ ಮತ್ತ ಈಗ ನಿನ್ನ ಬಗ್ಗೆ ಮಾತಾಡಿದ್ದು ವಾಪಸ್ ತಗೋತೀವಿ. ನೀ ಗೆದ್ದಿ ಇದನ್ನು. ನಾವೇನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಡಿನ್ ಯೇಗರ್, ನಂಗೆ ಅನಿಸ್ತದ ಇಲ್ಲಿಂದ ಚಲೋ ಜಾಗ ಕಳ್ಸಾತೀರಿ ಅಂತ. ಇಲ್ಲ, ಈ ಕ್ಯಾಂಪಸ್ ಇಂದಾನೆ ಹೊರಗೆ ಹಾಕ್ತೇವೆ ನಿಮ್ಮನ್ನ. ನಮ್ಮೆಲ್ಲ ಡೈರೆಕ್ಟರ್ಗಳು ಸೇರಿ ನಿಮ್ಮನ್ನ ಹೊರಗೆ ಹಾಕ್ಬೇಕಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಈಗಿಂದೀಗ ಜಾಗ ಖಾಲಿ ಮಾಡಬೇಕು. ಇದು ಭಾಳ ಕೆಟ್ಟ ಆತ. ನಂಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ನೀವು. ನಾವ್ಯಾಕೆ ಎಕ್ಸ್ಪ್ಲೇನ್ ಮಾಡ್ಬೇಕು ನಿಮಗೆ? ಇಲ್ಲಿ ನಿಮ್ಗೆ ತೆಗೆದಾರ, ನಿಮಗೆ ಯಾವುದೇ ತರ ಸಂಬಂಧ ಇಲ್ಲ. ಅದಕ್ಕೆ ನೀವು ಇಲ್ಲಿಂದ ಸುಮ್ಮನೆ. ಆದ್ರೆ ಹುಡ್ರಿಗೆ ನಾವು ಇಷ್ಟ. ಡಾಕ್ಟರ್ ವೆಂಕ್ಮ್ಯಾನ್, ನನ್ನ ಪ್ರಕಾರ ವಿಜ್ಞಾನ ಅಂದ್ರ ಮನುಷ್ಯರಿಗೆ ಹೆಲ್ಪ್ ಮಾಡೋದು. ಆದ್ರೆ ನಿನ್ನ ಪ್ರಕಾರ ಸೈನ್ಸ್ ಅಂದ್ರ ಯುದ್ಧ ಮಾಡೋದು, ತಪ್ಪಿಸ್ಕೊಳ್ಳೋದು. ನಿಮ್ಮೆಲ್ಲ ಥಿಯರಿಗಳು ಕೆಲ್ಸಕ್ಕೆ ಬಾರ್ದದಾವ್. ಮತ್ತ ನಿಮ್ ಕೆಲ್ಸಕ್ಕ ನಿಮ್ ಥಿಯರಿಗೆ ಒಂದಕ್ಕೊಂದಕ್ ಸಂಬಂಧ ಇರ್ಲಾರ್ದಂಗದಾವ್. ನೀ ಕೆಲ್ಸಕ್ಕೆ ಬರ್ಲಾರ್ದವದಿ ಡಾಕ್ಟರ್ ವೆಂಕ್ಮ್ಯಾನ್. ಹಂಗಾತೇನ? ನಿನಗೂ ನಿಮ್ಮವ್ರಿಗೆ ಈ ಯೂನಿವರ್ಸಿಟಿಯಲ್ಲಿ ಜಾಗನೇ ಇಲ್ಲ. ಇದಂತೂ ಬಾಳ ಕೆಟ್ಟಾತು. MIT ಮತ್ತೆ ಸ್ಟ್ಯಾನ್ಫರ್ಡ್ ಹೋಗೋದನ್ನ ಮರ್ತೇ ಬಿಡ್ರಿ. ಅವ್ರು ನಮ್ಮನ್ನ ಕರ್ಕಣದಂತೂ ಸುಳ್ಳು ಏನಂತೆ. ನೀ ಯಾವಾಗ್ಲೂ ನಿನ್ನ ರೆಪ್ಯುಟೇಷನ್ ಬಗ್ಗೆನ ತಲೆ ಕೆಡ್ಸ್ಕೊತಿ. ಐನ್ಸ್ಟೀನ್ ಅವ ಕ್ಲರ್ಕ್ ಇದ್ದಾಗ ಚಲೋ ಕೆಲಸ ಮಾಡಿದ್ದ. ನಿನಗೆ ಗೊತ್ತಾ ಕ್ಲರ್ಕಿಗೆ ಎಷ್ಟು ರೊಕ್ಕ ಸಿಗ್ತದೆ ಅಂತ? ಇಲ್ಲ. ಯಾವ ಕಾಲೇಜಿಗೆ ರೊಕ್ಕ ಕೊಡ್ತಾರಲ್ಲ ಆ ಕಾಲೇಜ್ ನಮ್ಗೆ ಮಸ್ತ್ ಅನಿಸ್ತಾವು. ಅವಾಗ ನಾವು ಖರ್ಚು ಮಾಡುವಂತದ್ದೇನು ಇರೋದಿಲ್ಲ. ನೀನಂತೂ ಕಾಲೇಜ್ಗೆ ಹೋಗಿಲ್ಲ, ನಿನ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಾನು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡೀನಿ. ಅವ್ರಿಗೆ ರಿಸಲ್ಟ್ ಅಷ್ಟೇ ಬೇಕು. ನೀ ಇದನ್ನ ಏನಾರ ಕರಿಬೋದು ರೀ. ನೀ ಇದನ್ನ ಹಣೆ ಬಾರ ಅನ್ಬೋದು, ನೀ ಇದನ್ನ ಲಕ್ ಅನ್ಬೋದು, ನೀ ಇದನ್ನ ಕರ್ಮ ಅನ್ಬೋದು. ಆದ್ರೆ ನನಗೇನು ಅನ್ಸತ್ತ ಅಂದ್ರ ಎಲ್ಲಾದ್ರ ಹಿಂದೆ ಒಂದು ಕಾರಣ ಇರ್ತದೆ. ನನಗನ್ಸತ್ತ ನಾವು ಒಂದು ಹೊಲಸ್ ಜಾಗದಿಂದ ಹೊರಗೊಂಟಿವಿ ಅಂತ. ಎದ್ರ ಸಲುವಾಗಿ? ಯಾಕಂದ್ರ ನಮ್ದ ಸ್ವಂತ ಬಿಸ್ನೆಸ್ ಮಾಡಕ. ಈ ಐಡಿಯಾ ನನಗೆ ಮತ್ತೆ ಯುಗಾನಿಗೆ ಮೊದ್ಲ ಬಂದಿತ್ತು. ಇದಕ್ಕೆ ಬಹಳ ಅಂದ್ರೆ ಬಹಳ ರೊಕ್ಕ ಬೇಕು. ಅಷ್ಟು ರೊಕ್ಕ ಎಲ್ಲಿಂದ ತರನ? ನಂಗೆ ಗೊತ್ತಿಲ್ಲ. ನೀ ಇದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ ರೇ. ಅದು ನಮ್ಮ ಅಪ್ಪ ಅಮ್ಮನ ಮನೆ ಐತಿ. ನಾನು ಅಲ್ಲೇ ಹುಟ್ಟಿದ್ದು. ನೀ ನಿಮ್ಮ ಮನೆ ಕಳ್ಕೊಳಂಗಿಲ್ಲ. ಎಲ್ರಿಗೂ ಈಗ ಬೇರೆ ಬೇರೆ ಆಸ್ತಿ ಇರ್ತಾವೀಗ. ಆದ್ರ ಅವ 19% ತಗೊಂಡ. ನೀನ್ ಅವನ ಹತ್ರ ಚೌಕಾಸಿನೇ ಮಾಡ್ಲಿಲ್ಲ ರೇ. ಹೇಳ್ಬೇಕಂದ್ರ ಇದ್ರ ಇಂಟ್ರೆಸ್ಟ್ ಮೊದ್ಲೇ 5 ವರ್ಷಕ್ಕೆ $95,000 ಐತಿ. ನೀವಿಬ್ರು ಸ್ವಲ್ಪ ಆರಾಮಾಕಿರಿ ಅನ್ನ. ನಾವೀಗ ಒಂದು ದೊಡ್ಡ ಡಿಫೆನ್ಸ್ ಸೈನ್ಸ್ ಆಫೀಸ್ನ ಒಂದು 10 ವರ್ಷಕ್ಕೆ ಮಾಡಕತ್ತೀವಿ. ಚಲೋತ್ನಂಗ ದೇವ್ಗಳ ಬಗ್ಗೆ ತಿಳಿಯೋದು ಮತ್ತು ಅವನ್ನ ಹೋಗ್ಲಾಡ್ಸೋದು. ಇದೇನಂದ್ರ ನಾವೆಲ್ಲರೂ ಅನ್ಕೊಂಡಂಗನ್ನ ನಮ್ಮನ್ನ ದೊಡ್ಡ ಶ್ರೀಮಂತರಾಗಿ ಮಾಡ್ತತಿ.
ಇದು ಆಫೀಸ್ ಜಾಗ, ಇಲ್ಲಿ ಮಕ್ಕೋಬಹುದು, ಜಳಕ ಮಾಡ್ಬೋದು ಮತ್ತು ಅಡ್ಗೆ ಮನಿನೂ ಐತಿ. ಇಂಥ ವಿಚಿತ್ರ ಜಾಗಕ್ಕೆ ಸ್ವಲ್ಪ ರೊಕ್ಕ ಹೆಚ್ಚಿಗೆ ಕೇಳತ್ತೀರಿ ಅಂತ ಅನ್ಸಾಕತ್ತತ್ ನನಗೆ. ನೀನಂತ ಈಗಾನ್? ನನಗನಿಸ್ತೈತಿ ಈ ಬಿಲ್ಡಿಂಗ್ ಕೆಡವೆ ಬಿಡ್ಬೇಕಂತ. ಇಲ್ಲಿರೋ ಎಲ್ಲ ಕಬ್ಬಿಣದ ಪಟ್ಟಿಗಳು ಜಂಗ್ ಹಿಡ್ದವ, ವೈರಿಂಗ್ಗಳು ಹಾಳಾಗಿ ಹೋಗ್ಯಾವ, ಕರೆಂಟ್ ಅಂತೂ ಸಿಗೋದು ಗ್ಯಾರಂಟಿ ಇಲ್ಲ. ಆಜು ಬಾಜುಕ್ ಒಂದು ಮನಿಗಳು ಇಲ್ಲ. ಇಲ್ಲಿ ಹೆಂಗೆ ಕೆಲಸ ಮಾಡೋದು? ಏಯ್, ಈ ಕಂಬೈನ ಕೆಲಸ ಮಾಡಕತ್ತೇನಾ? ವಾವ್, ಈ ಜಾಗ ಬಾರಿ ಮಸ್ತ್ ಐತಿ. ನಾವ್ ಇದನ್ನ ಯಾವಾಗ ತಗೊಳ್ಳೋದು? ನೀನು ಈ ಕಂಬ ಟ್ರೈ ಮಾಡ್ಬೇಕು. ನಾನಂತೂ ನನ್ನ ಸಾಮಾನ್ ತರ ಕೊಟ್ಟೆ. ಏಯ್, ನಾವಿವತ್ತು ಇಲ್ಲೇ ಹೊರೋಣ ಆತ? ಇಲ್ಲೇ ಮಕ್ಕಳನ ಇಲ್ಲದೆಲ್ಲ ನೋಡ್ಬೇಕಾ? ನಂಗನ್ಸತ್ ನಾವು ಇದು ತಗೋತೀವಿ. ಭಾಳ ಚಲೋ ಆಯ್ತು. ಹಾಯ್. ಓಡಣ ನೀ ಬಂದಿ? ಹೌದು ಲೂಯಿಸ್, ನಾ ನಾನು ಅನ್ಕೊಂಡಿದ್ದೆ ನೀ ಮೆಡಿಕಲ್ ಓ, ಶಾಪ್ನಾಗ ನಿಂಗ್ ಆರಾಮಿರ್ಲಿಲ್ಲ? ಏ ಇಲ್ಲ 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 ಇಲ್ಲ, ನಾ ಆರಾಮತನಿ, ಚಲೋ ಅದನಿ. ನಾ ಒಂದೆರಡು ಗುಳಿಗೆ ಆರ್ಡರ್ ಮಾಡಿದ್ದೆ, ಮತ್ ನಾ ವ್ಯಾಯಾಮನು ಮಾಡಾಕತ್ತನಿ. ನಾ ಥ್ರೆಡ್ಮಿಲ್ ಆನ್ ಮಾಡಿ ಬರೋಬ್ಬರಿ ಜೋರಾಗಿ ಓಡಾಕತ್ತಿದ್ದೆ. ಒಂದ್ 10 ನಿಮಿಷ ಓಡ್ದೆ, ಮಸ್ತ್ ಅನಸ್ತ ನೋಡು. ಓ, ನಿನಗೆ ಏನಾರ ಸ್ವಲ್ಪ ಚಲೋ ಇರ್ಬೇಕನ? ಓ, ನನಗೂ ಇಷ್ಟನಾ ಲೂಯಿಸ್, ಆದ್ರೆ ನನಗೆ ಕೆಲಸ ಐತಿ, ನಾನು ಹೋಗ್ತೀನಿ. ಹೌದನ? ಹಂಗಾರ ನೀ ಚಲೋ ತೆಂಗ್ ಸ್ವಲ್ಪ ತಿನ್ಬೇಕು. ನಮ್ಮ ಮನ್ಯಾಗ ಚಲೋ ನೀರು, ಚಲೋ ಊಟ ಎಲ್ಲ ಐತಿ, ಬೇಕಾದ್ರೆ ಕೇಳ ನೀನು. ಅದು ನಿನಗೂ ಗೊತ್ತಿರ್ಬೋದು ನನಗೆ ಅನಸ್ತೈತಿ. ಗೊತ್ತೈತಿ. ಹಾ, ಈಗ ನೆನಪಾತ್ ನೋಡು, ನಮ್ಮ ಮನ್ಯಾಗ ಒಂದ್ ದೊಡ್ಡ ಪಾರ್ಟಿ ಇಟ್ಕೊಂಡೆ ನಾನು. ನಾ ಅಕೌಂಟೆಂಟ್ ಆಗಿ 4 ವರ್ಷ ಆತ. ನಿನಗೆ ಗೊತ್ತನ? ಎಲ್ಲಾರ್ದು ಟ್ಯಾಕ್ಸ್ ನಾನ ರೆಡಿ ಮಾಡ್ತೇನೆ. ನಿಂದ ಮೊದ್ಲು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೇನಿ. ಥ್ಯಾಂಕ್ ಯು ಲೂಯಿಸ್, ನಾನು ಬರಕ್ ಟ್ರೈ ಮಾಡ್ತೀನಿ. ನೀ ಎಲ್ಲಾರ ಹೊರಗೆ ಹೋಗ್ಬೇಕಾದ್ರೆ ಟಿವಿ ಹಂಗ ಆನ್ ಇಟ್ಟು ಹೋಗ್ಬಾರ್ದು. ಪಕ್ಕದ ಮನೆ ಮ್ಯಾನೇಜರ್ ಕಾಲ್ ಮಾಡಿದ್ದ. ಇದೆಂತ ವಿಚಿತ್ರ, ಅದು ಚಾಲು ಇಟ್ಟಿದ್ ನಂಗೆ ನೆನಪಿಲ್ಲ. ನಾಲ್ ಸಜ್ಜೆ ಮೇಲೆ ಹತ್ತಿ ಕೇಬಲ್ ಕೇಳ್ಬೇಕಂತ ನೋಡಿದೆ ನೋಡು, ಅದು ಸಿಗ್ಲಿಲ್ಲ. ಅದಕ್ಕೆ ನಮ್ಮ ಮನಿದ ಟಿವಿ ಜೋರಾಗಿ ಸೌಂಡ್ ಇಟ್ಕೊಂಡು ಕುಂತಿದ್ದೆ ನೋಡು ನಾನು. ಯಾಕಂದ್ರೆ ಎಲ್ಲಾರು ಅನ್ಕೊಳ್ಳಿ ನಮ್ಮ ಇಬ್ಬರು ಮನೆ ಟಿವಿನೂ ಹಾಳಾಗಿದೆ. ಸರಿ, ಹಂಗಾರ ನಾ ಆಮೇಲೆ ಸಿಗ್ತೇನೆ ನಿನಗ. ನಾ ಕಾಲ್ ಮಾಡ್ತೇನೆ ತಗೋ. ನಾ ಜಳಕ ಮಾಡಿ ಬರ್ತೇನೆ. ಮತ್ತೆ ನಿಮ್ಗೆ ಏನಾದ್ರೂ ಮಧ್ಯರಾತ್ರಿ ತೊಂದರೆ ಆಗತ್ತೈತಾ? ನಿಮಗೇನಾರೇ ನಿಮ್ಮ ಮನೆ ಕೆಳಗ ಮ್ಯಾಲ ವಿಚಿತ್ರ ಅನ್ಸಕತ್ತೈತೆ? ನೀವು ಮತ್ತೆ ನಿಮ್ಮ ಮನ್ಯಾಗ ಯಾರ ವಿಚಿತ್ರವಾಗಿರೋದು ಇಲ್ಲಾಂದ್ರೆ ದೆವ್ವನೇ ಇದೆಲ್ಲ ಹೌದನ್ನೋದಾದ್ರೆ ಇನ್ನೇ ಅಪ್ಡೇಟ್ ಮಾಡಕತ್ತೀರಿ. ಜಲ್ದಿ ಫೋನ್ ತಗೊಂಡು ಕಾಲ್ ಮಾಡ್ರಿ. ನಿಮ್ಗೇನಾದ್ರೂ ದೇವದ್ ಕಾಟ ಆದ್ರ ನಮ್ ಟೀಮ್ 24 ಗಂಟೆ ಕೆಲಸ ಮಾಡಕತ್ತೈತಿ. ನೀವ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ರಿ. ನಾವ್ ನಿಮ್ಮನ್ನ ನಂಬಕ್ ready ಇದೀವಿ. ಈ ಹಾಲಿವುಡ್ ಸಿನಿಮಾನ ಜವಾರಿ ಭಾಷೆಯಲ್ಲಿ ಪೂರ್ತಿಯಾಗಿ ನೋಡಲು ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್ OTT.